ಚನ್ನಪಟ್ಟಣ ಫಲಿತಾಂಶವನ್ನ ಎಚ್ಡಿಕೆ ಪುತ್ರ ಒಪ್ಪಿಕೊಂಡಿದ್ದು 3 ಬಾರಿ ಸೋತಿದ್ದೇನೆ, ನಾನು ಗೆಲುವು ನೋಡಿಲ್ಲ. ರಿಯಾಕ್ಟ್ ಮಾಡಿದ್ದಾರೆ. ಒಂದು ಸೋಲಿನಿಂದ ಪಕ್ಷ ಬಲ ನಿರ್ಧಾರ ಮಾಡಲಾಗಲ್ಲ, ಈ ಸೋಲಿಗೆ ನಾನೇ ಹೊಣೆ ಹೊರುತ್ತೇನೆ ಅಂತ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ರಿಸಲ್ಟ್ನ ಬಳಿಕ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಚನ್ನಪಟ್ಟಣದ ಫಲಿತಾಂಶವನ್ನ ಎಚ್ಡಿಕೆ ಪುತ್ರ ಒಪ್ಪಿಕೊಂಡಿದ್ದು ಈ ಸೋಲಿಗೆ ನಾನೇ ಕಾರಣ, ಒಂದು ಸೋಲಿನಿಂದ ಪಕ್ಷ ಬಲ ನಿರ್ಧಾರ ಮಾಡಲಾಗಲ್ಲ ಅಂತ ರಿಯಾಕ್ಟ್ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಒಟ್ಟಾರೆಯಾಗಿ ಸತತ 3ನೇ ಬಾರಿಗೆ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದು, ಈಗ ಚನ್ನಪಟ್ಟಣದ ಫಲಿತಾಂಶ ಹೊರಬೀಳ್ತಿದ್ದಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈ ಸೋಲಿನ ಹೊಣೆಯನ್ನ ನಾನೇ ಹೊರುತ್ತೇನೆ, 3 ಬಾರಿ ಸೋತಿದ್ದೇನೆ, ನಾನು ಗೆಲುವು ನೋಡಿಲ್ಲ, ಪಕ್ಷವನ್ನ ಮುಂದೆ ಕಟ್ಟುತ್ತೇನೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ದೇವೇಗೌಡರು ಸಾಹೇಬ್ರ ದೀರ್ಘಕಾಲದ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಸಾಕಷ್ಟು ಚುನಾವಣೆಗಳನ್ನ ಎದುರಿಸಿದ್ದಾರೆ. ಚುನಾವಣೆಯ ಏಳು ಬೀಳು, ಸೋಲು ಗೆಲುವು ಸರ್ವೇ ಸಾಮಾನ್ಯ. ಎಲ್ಲವನ್ನು ಕೂಡ ಸಮಚಿತ್ತವಾಗಿ ತಗೊಂಡೋಗ್ತಕ್ಕಂಥ ಮನಸ್ಥಿತಿಯನ್ನ ಏನಾದರೂ ಈ ದೇಶದಲ್ಲಿ ಹೊಂದಿರತಕ್ಕಂಥ ರಾಜಕಾರಣಿ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಯಾವುದೋ ಒಂದು ಸಮುದಾಯವನ್ನ ಬಹುಶಃ ನಾವು ತೆಗೆದುಕೊಳ್ತಕ್ಕಂಥದ್ದಾದ್ರೆ ಇವತ್ತು ಎಲ್ಲೋ ಒಂದು ಕಡೆ ಆ ಒಂದು ಸಮುದಾಯ ಸಂಪೂರ್ಣವಾಗಿ ನಮ್ಮ ಕೈಯನ್ನ ಬಿಟ್ಟು ಬೇರೆ ಕಡೆ ಆ ಮತಗಳು ಕ್ರೋಢೀಕರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಫಲಿತಾಂಶನ ನಾವು ಇವತ್ತು ಒಪ್ಕೊಳ್ಬೇಕಾಗ್ತದೆ. ಸೋಲ್ಬೇಕಾದ್ರೆ ಕಾರ್ಯಕರ್ತರು ನೆನಪಾಗ್ತಾರೆ, ಗೆಲ್ಬೇಕಾದ್ರೆ ದೇವೇಗೌಡರ ಕುಟುಂಬ ನಾನು ಮುಂದೆ ಅಂತ ಬಂದು ಖರ್ಚಿಪ್ ಹಾಕ್ತಾರೆ, ಟವಲ್ ಹಾಕ್ತಾರೆ ಅನ್ನೋ ಒಂದು ಕೆಲವೊಂದಷ್ಟು ಮಾತುಗಳೇನಿದೆ. ಬಹುಶಃ ಈ ಒಂದು ಉಪಚುನಾವಣೆ ನನಗೆ ಅಗ್ನಿ ಪರೀಕ್ಷೆ ಅಂತಕ್ಕಂಥದ್ದು ನಾನು ಪ್ರಾರಂಭಿಕ ಹಂತದಲ್ಲೇ ಹೇಳಿದೆ. ಇಲ್ಲಿಗೆ ಯಾಕೆ ಯಾರು ನಮ್ಮನ್ನು ದೂಡಿದ್ರು, ಯಾವ ಸಂದರ್ಭಗಳು ಸೃಷ್ಟಿಯಾಯಿತು ಅಂತಕ್ಕಂಥದ್ದು ಜಗಜ್ಜಾಹಿರ. ಅದ್ರ ಬಗ್ಗೆ ನಾನು ಮತ್ತೆ ಪುನರ್ರಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ದೊಡ್ಡವ್ರು ಎಸ್ಸಲ್ಲಿ ಸೋತಿಲ್ಲ, ಇವೆಲ್ಲ ಸೋಲು ಗೆಲುವು ಸಮಚಿತ್ತವಾಗಿ ತೊಗೊಂಡೋಗೋಣ. ಆಮೇಲೆ ಇಲ್ಲಿ ನಾನು ಸೋತೆನ್ ಮಾತ್ರಕ್ಕೆ ಮನೆಗೆ ಹೋಗಿ ಸೇರ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಒಂದು ಹೋರಾಟದ ಮನಸ್ಥಿತಿಯಲ್ಲೇ ಇವತ್ತು ನಾನು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು. ಈಗ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥ ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ. ಜೊತೆಯಲ್ಲಿ ಇವತ್ತು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿರ್ತಕ್ಕಂಥ ಅನೇಕ ವರ್ಗ ಇದೆ. ಎಲ್ರಿಗೂ ಕೂಡ ಇವತ್ತು ನಾನು ವಿಶ್ವಾಸವಾಗಿ ಕಾಣ್ತಕ್ಕಂಥ ಕೆಲಸವನ್ನು ಮಾಡುವಂಥ ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ಅತಿ ಶೀಘ್ರದಲ್ಲೇ ಮಾಡ್ತೇವೆ. ಒಂದು 4-5 ದಿನಗಳ ಕಾಲ ಒಂದು ಸ್ವಲ್ಪ ಎಲ್ಲರೂ ವಿಶ್ರಾಂತಿ ತಗೊಳ್ಳಿ. ಒಂದು ಸಣ್ಣ ವಿರಾಮದ ನಂತರ ಇನ್ನೊಂದು ವಾರದಲ್ಲಿ ಬಂದು, ಯಾಕೆಂದರೆ ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ, ಸನ್ಮಾನ್ಯ ಕುಮಾರಣ್ಣವರ ಉಪಸ್ಥಿತಿ ಭಾಳ ಮುಖ್ಯ ಆಗುತ್ತೆ. ಹಾಗಾಗಿ ಅವರು ಬಂದ ನಂತರ ಇನ್ನೊಂದು ವಾರದಲ್ಲಿ ಒಂದು ಕೃತಜ್ಞತೆ ಸಭೆಯನ್ನು ಕರಿತೇವೆ. ಪಕ್ಷದ ಕಾರ್ಯಕರ್ತರು ಮುಖಂಡರನ್ನ ಭೇಟಿ ಮಾಡ್ತಕ್ಕಂಥದ್ದು ಮಾಡ್ತೇವೆ.